ಅದೇ ಹೇಳಿದ್ನಲ್ಲ, ಬರಕ್ಕೆ ಹಣಕ್ಕೆ ಕೇಳಕ್ ಬಂದಿದ್ದು ಅದನ್ನು ನಾನು ರಿಯಾಕ್ಟ್ ಮಾಡಿದ್ದೇನೆ. ಬರಕ್ಕೆ ಹಣ ಕೇಳಕ್ ಬಂದಿರೋದು ನೆಪ. ಅದು ಅವ್ರು ಬಂದಿರೋದು ಅವ್ರದ್ದು ಶಿವಕುಮಾರ್ ಅವ್ರದ್ದು, ಸಿದ್ದರಾಮಯ್ಯನವ್ರದ್ದು ಶಿವಕುಮಾರ್ ಅವ್ರ ಜಗಳ ಏನಿದೆ, ಆ ಜಗಳವನ್ನ ಬಗೆಹರಿಸಿಕೊಳ್ಳಿಕ್ಕೆ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಾತಿಯಲ್ಲಿ ಜಗಳ ಬಗೆಹರಿಸಿಕೊಳ್ಳಿಕ್ಕೆ ಬಂದಿದ್ದಾರೆ. ಏನಪ್ಪ ಜನ ಎಲ್ಲ ಬರದಲ್ಲಿ ತೊಂದರೆ ಅನುಭವಿಸ್ತಾ ಇದ್ದಾರೆ, ನೀವು ಇದು ನೇಮಕಾತಿ ಬಗ್ಗೆ ಜಗಳ ಬಗೆಹರಿಸಿಕೊಳ್ಳಿಕ್ಕೆ ಡೆಲ್ಲಿಗೆ ಹೋಗಿದ್ದಾರೆ ಅಂತ ಅನ್ನಬಾರದು ಅಂತ ಹೇಳಿ ಆನಂತರ ಪ್ರಧಾನಮಂತ್ರಿಗಳ ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ, ಆನಂತರ ಗೃಹ ಮಂತ್ರಿಗಳ ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ. ಕೇಳಿ ಭೇಟಿಯಾಗಿದ್ದಾರೆ, ಅದೇನು ತೊಂದರೆ ಇಲ್ಲ, ಭೇಟಿಯಾಗಿದ್ದಾರೆ, ದಟ್ಸ್ ಗುಡ್. ಐ ಹ್ಯಾವ್ ನೋ. ಬಟ್ ಉದ್ದೇಶ ಇರುವುದೇನು ಅಂತಂದ್ರೆ ಇದನ್ನು ತೋರಿಸೋದಕ್ಕೆ, ಪ್ಲಸ್ ಈ ದುಡ್ಡು ಕೇಳೋದಕ್ಕೆ ಬಂದು ನಮ್ಮ ಹತ್ರ ದುಡ್ಡಿಲ್ಲ ರೈತರಿಗೆ ಕೊಡೋದಕ್ಕೆ ಅಂತ ಹೇಳಿ, ಬರ ಪರಿಹಾರ ಕೊಡೋದಕ್ಕೆ ಅಂತ ಹೇಳಿ ಈ ರೀತಿಯಾದಂತಹ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸ್ಪೆಷಲ್ ಏರ್ಕ್ರಾಫ್ಟಲ್ಲಿ ಗಲ್ಫ್ ಸ್ಟ್ರೀಮ್ದಲ್ಲಿ ಹೋಗೋದು ಮತ್ತು ಅದರ ಶೂಟಿಂಗ್ ತೆಗೆದು ಹಾಕೋದು, ಇದು ಕಾಂಗ್ರೆಸ್ ಪಾರ್ಟಿಯ ಇಬ್ಬಂಗತಿನ ಮತ್ತು ಇವರ ಭ್ರಷ್ಟಾಚಾರದ ಹಣದ ಪ್ರದರ್ಶನ. ಇದು ಸರ್ ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್, ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೂ ಸಹಿತ ಅವರ ಶಾಸಕರುಗಳಿಗೆ ಅಂದ್ರೆ ಕಾಂಗ್ರೆಸ್ ಶಾಸಕರುಗಳಿಗೆ ದುಡ್ಡಿಲ್ಲ ಅನ್ನುವಂತಹ ವಿಚಾರಗಳು ಆಗ್ತಾ ಇದೆ. ಅದನ್ನು ಬಹಳಷ್ಟು ಬಹಿರಂಗವಾಗೂ ಸಹಿತ ಅವ್ರು ಹೇಳ್ಕೊಂಡಿದ್ದಾರೆ. ಅನೇಕ ಶಾಸಕರು ಹೇಳಿದ್ದಾರೆ. ನನ್ನ ಲೋಕಸಭಾ ಕ್ಷೇತ್ರದಲ್ಲಿಯೇ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಸಿ ಪಾಟೀಲ್ ಇದ್ದಾಗ ಒಂದಿಷ್ಟು ರೋಡ್ಗೆ ದುಡ್ಡು ಕೊಟ್ಟಿದ್ರು. ಆ ರೋಡು ಟೆಂಡರೂ ಆಗಿತ್ತು, ಅವನ್ನೆಲ್ಲ ಈಗ ದುಡ್ಡಿಲ್ಲ ಅಂತ ಬಂದ್ ಮಾಡಿದ್ದಾರೆ. ಈಗ ಟೆಂಡರ್ ಆಗಿ ವರ್ಕ್ ಆರ್ಡರ್ ಇಶ್ಯೂ ಆಗಿದೆ, ಅದನ್ನು ಬಂದ್ ಮಾಡಿದ್ದಾರೆ ದುಡ್ಡಿಲ್ಲ ಅಂತ ಹೇಳಿ. ಬಟ್ ಈಗ ಅವರು ದೇ ಆರ್ ಟಾಕಿಂಗ್ ಅಬೌಟ್ ನಮಗೆ ದುಡ್ಡಿಲ್ಲ, ನಮಗೆ ಇಂಥ ಸಂದರ್ಭದಲ್ಲಿ ಅವರು ವಿಮಾನದಲ್ಲಿ, ಸ್ಪೆಷಲ್ ವಿಮಾನದಲ್ಲಿ ಹೋಗ್ತಾರೆ. ನಮ್ಮ ಕ್ಷೇತ್ರದಲ್ಲಿನ ಒಂದು ಇದನ್ನು ಸಹಿತ ಅವ್ರು ಕಟ್ ಮಾಡಿ. ಅದೇ ಹೇಳಿದ್ನಲ್ಲ, ಬರಕ್ಕೆ ಹಣಕ್ಕೆ ಕೇಳಕ್ ಬಂದಿದ್ದು ಅದನ್ನು ನಾನು ರಿಯಾಕ್ಟ್ ಮಾಡಿದ್ದೇನೆ. ಬರಕ್ಕೆ ಹಣ ಕೇಳಕ್ ಬಂದಿರೋದು ನೆಪ. ಅದು ಅವ್ರು ಬಂದಿರೋದು ಅವ್ರದ್ದು ಶಿವಕುಮಾರ್ ಅವ್ರದ್ದು, ಸಿದ್ದರಾಮಯ್ಯನವ್ರದ್ದು ಶಿವಕುಮಾರ್ ಅವ್ರ ಜಗಳ ಏನಿದೆ, ಆ ಜಗಳವನ್ನ ಬಗೆಹರಿಸಿಕೊಳ್ಳಿಕ್ಕೆ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಾತಿಯಲ್ಲಿ ಜಗಳ ಬಗೆಹರಿಸಿಕೊಳ್ಳಿಕ್ಕೆ ಬಂದಿದ್ದಾರೆ. ಏನಪ್ಪ ಜನ ಎಲ್ಲ ಬರದಲ್ಲಿ ತೊಂದರೆ ಅನುಭವಿಸ್ತಾ ಇದ್ದಾರೆ, ನೀವು ಇದು ನೇಮಕಾತಿ ಬಗ್ಗೆ ಜಗಳ ಬಗೆಹರಿಸಿಕೊಳ್ಳಿಕ್ಕೆ ಡೆಲ್ಲಿಗೆ ಹೋಗಿದ್ದಾರೆ ಅಂತ ಅನ್ನಬಾರದು ಅಂತ ಹೇಳಿ ಆನಂತರ ಪ್ರಧಾನಮಂತ್ರಿಗಳ ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ, ಆನಂತರ ಗೃಹ ಮಂತ್ರಿಗಳ ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ. ಕೇಳಿ ಭೇಟಿಯಾಗಿದ್ದಾರೆ, ಅದೇನು ತೊಂದರೆ ಇಲ್ಲ, ಭೇಟಿಯಾಗಿದ್ದಾರೆ, ದಟ್ಸ್ ಗುಡ್. ಐ ಹ್ಯಾವ್ ನೋ. ಬಟ್ ಉದ್ದೇಶ ಇರುವುದೇನು ಅಂತಂದ್ರೆ ಇದನ್ನು ತೋರಿಸೋದಕ್ಕೆ, ಪ್ಲಸ್ ಈ ದುಡ್ಡು ಕೇಳೋದಕ್ಕೆ ಬಂದು ನಮ್ಮ ಹತ್ರ ದುಡ್ಡಿಲ್ಲ ರೈತರಿಗೆ ಕೊಡೋದಕ್ಕೆ ಅಂತ ಹೇಳಿ, ಬರ ಪರಿಹಾರ ಕೊಡೋದಕ್ಕೆ ಅಂತ ಹೇಳಿ ಈ ರೀತಿಯಾದಂತಹ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸ್ಪೆಷಲ್ ಏರ್ಕ್ರಾಫ್ಟಲ್ಲಿ ಗಲ್ಫ್ ಸ್ಟ್ರೀಮ್ದಲ್ಲಿ ಹೋಗೋದು ಮತ್ತು ಅದರ ಶೂಟಿಂಗ್ ತೆಗೆದು ಹಾಕೋದು, ಇದು ಕಾಂಗ್ರೆಸ್ ಪಾರ್ಟಿಯ ಇಬ್ಬಂಗತಿನ ಮತ್ತು ಇವರ ಭ್ರಷ್ಟಾಚಾರದ ಹಣದ ಪ್ರದರ್ಶನ. ಇದು ಸರ್ ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್, ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೂ ಸಹಿತ ಅವರ ಶಾಸಕರುಗಳಿಗೆ ಅಂದ್ರೆ ಕಾಂಗ್ರೆಸ್ ಶಾಸಕರುಗಳಿಗೆ ದುಡ್ಡಿಲ್ಲ ಅನ್ನುವಂತಹ ವಿಚಾರಗಳು ಆಗ್ತಾ ಇದೆ. ಅದನ್ನು ಬಹಳಷ್ಟು ಬಹಿರಂಗವಾಗೂ ಸಹಿತ ಅವ್ರು ಹೇಳ್ಕೊಂಡಿದ್ದಾರೆ. ಅನೇಕ ಶಾಸಕರು ಹೇಳಿದ್ದಾರೆ. ನನ್ನ ಲೋಕಸಭಾ ಕ್ಷೇತ್ರದಲ್ಲಿಯೇ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಸಿ ಪಾಟೀಲ್ ಇದ್ದಾಗ ಒಂದಿಷ್ಟು ರೋಡ್ಗೆ ದುಡ್ಡು ಕೊಟ್ಟಿದ್ರು. ಆ ರೋಡು ಟೆಂಡರೂ ಆಗಿತ್ತು, ಅವನ್ನೆಲ್ಲ ಈಗ ದುಡ್ಡಿಲ್ಲ ಅಂತ ಬಂದ್ ಮಾಡಿದ್ದಾರೆ. ಈಗ ಟೆಂಡರ್ ಆಗಿ ವರ್ಕ್ ಆರ್ಡರ್ ಇಶ್ಯೂ ಆಗಿದೆ, ಅದನ್ನು ಬಂದ್ ಮಾಡಿದ್ದಾರೆ ದುಡ್ಡಿಲ್ಲ ಅಂತ ಹೇಳಿ. ಬಟ್ ಈಗ ಅವರು ದೇ ಆರ್ ಟಾಕಿಂಗ್ ಅಬೌಟ್ ನಮಗೆ ದುಡ್ಡಿಲ್ಲ, ನಮಗೆ ಇಂಥ ಸಂದರ್ಭದಲ್ಲಿ ಅವರು ವಿಮಾನದಲ್ಲಿ, ಸ್ಪೆಷಲ್ ವಿಮಾನದಲ್ಲಿ ಹೋಗ್ತಾರೆ. ನಮ್ಮ ಕ್ಷೇತ್ರದಲ್ಲಿನ ಒಂದು ಇದನ್ನು ಸಹಿತ ಅವ್ರು ಕಟ್ ಮಾಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.